ನಿಮ್ಮನ್ನ ನೋಡಿದ್ರೆ ಸಾಕು ನನ್ ಜ್ವರ ಎಲ್ಲ ಮಾಯ ಆಗ್ಬಿಡತ್ತೆ. ಈಗ ಬೇಕಿದ್ರೆ ನನ್ ಗಾರ್ಮೆಂಟ್ಸಿಗೆ ಬರ್ಬಹುದು. ಬರ್ಲಾ? ದಯವಿಟ್ಟು ಬರ್ತೀರಾ? ನಿಮ್ಮನ್ನ ನೇರವಾಗಿ ನೋಡ್ಬೇಕು ಅಂತ ಅನಿಸ್ತೈತೆ. ಈಗ ನೋಡ್ತಾ ಇದ್ದೀರಾ ಅಲ್ವಾ? ಸಾಕಾಗ್ಲಿಲ್ವಾ? ಸಾಕಾಗಲ್ಲ. ಅಣ್ಣ, ಅಮ್ಮ ಅಮ್ಮ ಬಂದ್ರು. ಏನ್ ಮಾಡ್ಲಿ? ಏಯ್, ಓಹ್, ದೀಪನ್ನ ಬಾಗಿಲ್ಕಾಯಿಗೆ ಬಿಟ್ಟಿದ್ದೀರಾ? ಸರ್ಸು ಶೀತಕ್ಕೆ ಹಬೆ ತಗೋ ಅಂತ ಬಿಸಿನೀರ್ ಕೊಟ್ಟಿದ್ಲು. ಹಬೆ ತಗೋತಾ ಇದ್ನಾ, ಆಗ ನೀವು ಕಾಲ್ ಮಾಡಿದ್ರಿ. ಸರಿಯಾಗಿದ್ರೆ ತಗೊಳ್ಳಿ. ಧ್ರುವ, 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 ಆಯ್ತಾಪ? ಸರ್ಸು, ನೀನ್ 15 ನಿಮಿಷ ಅಲ್ವಾ ಸ್ಟೀಮ್ ತಗೊಳ್ಳೋದಕ್ಕೆ ಹೇಳಿದ್ದು? ಇನ್ನ 5 ನಿಮಿಷ ಇದೆ. ಅಲ್ಲ ಕಣ, ನಾನ್ ಬಿಸಿನೀರ್ ಕೊಟ್ಟು 15 ನಿಮಿಷ ಆಯ್ತು, ಇನ್ನೂ 5 ನಿಮಿಷ ಇದೆ ಅಂತಿದ್ಯಲ್ಲೋ? ನೀನ್ ಹೀಗೆ ನನ್ನನ್ನು ಮಾತಾಡಿಸ್ತಾ ಇದ್ರೆ ನನ್ ಗಂಟ್ಲು ಹೋಗುತ್ತಾ ಅಷ್ಟೇ. ಸರಿ ಸರಿಯಪ್ಪ, ಬೇಕಾದ್ರೆ ಇನ್ನೂ 10 ನಿಮಿಷ ತಗೋ, ಸರಿನಾ? ತಗೋ. ಸರಿ ಸರಿ. ಧ್ರುವರೇ, ದೀಪ ಅಲ್ಲಿ, ಇಲ್ಲಿ ಆನಂದಣ್ಣ, ಜಯಂತಿ ಅಕ್ಕ, ಮಮ್ಮಕ್ಕ, ಸರಳಕ್ಕ ಎಲ್ರು ನಮಗೋಸ್ಕರ ಕಾವಲ್ ಕಾಯ್ತಾವ್ರೆ. ಮತ್ತೆ ನೀವ್ ಹೇಳ್ಬೇಕು. ಶುರುವಾಗಿದೆ ಈ ಸಲಿಗೆ, ತಡ ಮಾಡದೆ ಬಾಬಳಿಗೆ, ಕಣಕಣವು ತುಂಬುತ್ತ ನಿನ್ನ ಅನುಗಾಲವು ಬೆಂಬಿಡದೆ ಅತಿಯಾಗಿ ಕಾಡುತ್ತಿರ, ಕ್ಷಣ ಕ್ಷಣವೂ ನಿನ್ನದೆ ಧ್ಯಾನ.